ಜಸ್ಟ್ 270 ರುಪೀಸ್ಗೆ ಅನ್ಲಿಮಿಟೆಡ್ ನಾನ್ ವೆಜ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ ಬೈ ಒನ್ ಗೆಟ್ ಒನ್ ಬಿರಿಯಾನಿ ಜಸ್ಟ್ 150 ರುಪೀಸ್ ಕೊಟ್ರೆ ಒಂದು ಬಿರಿಯಾನಿ ತಗೊಂಡ್ರೆ ಇನ್ನೂ ಒಂದು ಬಿರಿಯಾನಿ ಟೋಟಲಿ ಫ್ರೀ. ತುಂಬಾ ದಿವಸ ಆದ್ಮೇಲೆ ಒಂದು ಬೆಸ್ಟ್ ಜಾಗದಲ್ಲಿ ತಿಂತೀನಿ ಅಂತ ಒಂದು ಫೀಲ್ ಕೊಡ್ತಾ ಇದೆ. 270 ರುಪೀಸ್ ವರ್ತ್ ಅಂತ ಹೇಳಿದ್ರೆ 100% ವರ್ತ್ ಅಂತ ಹೇಳ್ತೀನಿ. ಒಬ್ಬರಿಗೆ ಹೊಟ್ಟೆ ತುಂಬುವಷ್ಟು ಕ್ವಾಂಟಿಟಿ ಕೊಡ್ತಾ ಇದ್ದಾರೆ. ಬ್ಲಾಸ್ಟ್. ನಮಸ್ಕಾರ, ನಾನು ಸಬ್ರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಬೆಂಗಳೂರು ಬೆಂಗಳೂರು ಬಸವೇಶ್ವರ ನಗರ 3rd ಕ್ರಾಸ್ ಅಲ್ಲಿ ಇರುವಂತ ನಂದಾ ಬಿರಿಯಾನಿ ಪ್ಯಾರಡೈಸ್ ಅನ್ನೋ ಒಂದು ಜಾಗಕ್ಕೆ ಬಂದಿನಿ. ಏನಕ್ಕೆ? ಜಸ್ಟ್ 270 ರುಪೀಸ್ಗೆ ಅನ್ಲಿಮಿಟೆಡ್ ನಾನ್ ವೆಜ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಜಸ್ಟ್ 270, ಯಾವುದೇ ತರ ಟ್ಯಾಕ್ಸ್ ಇರಲ್ಲ. ಇದರಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕು, ಚಿಕನ್ ಸ್ಟಾರ್ಟರು, ಚಿಕನ್ ಕರಿ, ಬಿರಿಯಾನಿ, ವೈಟ್ ರೈಸು, ರಸಮು, ಸ್ವೀಟು, ಸ್ಯಾಲಡ್ ಅಂತ ಪ್ರತಿಯೊಂದನ್ನು ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲಂಚ್ ಬನ್ನಿ, ಡಿನ್ನರ್ ಬನ್ನಿ, ವೀಕ್ ಡೇಸ್ ಬನ್ನಿ ಅಥವಾ ವೀಕೆಂಡ್ ಬನ್ನಿ, ವರ್ಷದ 365 ದಿನಾನು ಅನ್ಲಿಮಿಟೆಡ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರೊಟ್ಟಿಗೆ ನಿಮಗೆ ಬೈ ಒನ್ ಗೆಟ್ ಒನ್ ಬಿರಿಯಾನಿ ಕೂಡ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಬಿರಿಯಾನಿ ತಗೊಂಡ್ರೆ ಇನ್ನೂ ಒಂದು ಬಿರಿಯಾನಿ ಬಿಲ್ಕುಲ್ ಫ್ರೀ ಆಗಿ ಸಿಗುತ್ತೆ. ಚಿಕನ್ ಮಟನ್ ಅಂತ ಗೊತ್ತಿಲ್ಲ, ನಾನು ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಬಂದಿನಿ, ಒಂದು ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್ ಹೋಗಿ ತಗೊಂಡು ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಬಂದು ಸೀಟಿಂಗ್ ತೊಗೊಂಡಾಗಿದೆ. ಈ ಒಂದು ಜಾಗದಲ್ಲಿ ನಾನು ನಿಮ್ಗೆ ಫಸ್ಟ್ ಹೇಳ್ದಂಗೆ ಅನ್ಲಿಮಿಟೆಡ್ ಊಟ ಟ್ರೈ ಮಾಡೋಕ್ಕೆ ನಾನು ಮೇಯ್ನಾಗಿ ಬಂದಿರೋದು. ಇದರೊಟ್ಟಿಗೆ ನಿಮಗೆ ಅಲಕಾರ್ಟು ಕೂಡ ಸಿಗುತ್ತೆ. ಸಪ್ರೇಟ್ ಆಗಿ ಇಂಡಿವಿಜುವಲ್ ಐಟಮ್ ಕೂಡ ನೀವು ತೊಗೊಂಡು ಟೇಸ್ಟ್ ಮಾಡ್ಬೋದು. ಅಥೆಂಟಿಕ್ ಆಗಿ ನಾಟಿ ಸ್ಟೈಲ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಬಾಳೆಲೆ ಊಟ ಕಾನ್ಸೆಪ್ಟ್ ಬರಲ್ಲ, ಪ್ಲೇಟಲ್ಲಿ ಬರುತ್ತೆ. ಬಫೆಟು ಬೇಕಂದ್ರೆ ನೀವು ಅಲ್ಲೇ ಹೋಗ್ಬಿಟ್ಟು ಪ್ಲೇಟಲ್ಲಿ ತೊಗೋಬೋದು. ಇದು ಟೇಬಲಲ್ಲೂ ಕೂಡ ಸರ್ವಿಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾವು ಅಲ್ಲೇ ಹೋಗ್ಬಿಟ್ಟು ಫಸ್ಟು ಈ ಚಪಾತಿ ಇಲ್ಲಾಂದರೆ ಮುದ್ದೆ, ಅದ್ರ ಜೊತೆಗೆ ಸ್ಟಾರ್ಟರ್ಸು, ಚಿಕನ್ ಕರಿ ಇಸ್ಕೊಂಡು ಫಸ್ಟು ಟೇಸ್ಟ್ ಮಾಡೋಣ. ನಂತರ ಬಿರಿಯಾನಿ, ವೈಟ್ ರೈಸ್ ಅಂತ ಒಂದು ಪ್ರಾಪರ್ ಲೈನಾಗಿ ಹೋಗೋಣ. ಸೊ ಬನ್ನಿ ಫುಡ್ಸ್ನ ತೊಗೊಳ್ಳೋಣ. ಇದು ಚಪಾತಿ ಅಂದರೆ 2 ಕೊಡ್ತೀರಾ? ಇಲ್ಲಾಂದರೆ ಒಂದು ಮುದ್ದೆ? ಓಕೆ, ನನಗೆ ಚಪಾತಿ 2 ಚಪಾತಿ ಕೊಟ್ಬಿಡಿ. ಓಕೆ, ಇದು ಹಾಫ್ ಪೀಸ್ ಬರುತ್ತಾ? ಮೊಟ್ಟೆ, ಎಗ್ ಫ್ರೈ. ಓಕೆ, ಓಕೆ. ವೆಲ್ಕಮ್ ಡ್ರಿಂಕು? ವೆಲ್ಕಮ್ ಡ್ರಿಂಕ್ ಇದೆಯಾ? ಇದು ಎಷ್ಟು ಪೀಸು? ಇದು 2 ಪೀಸು. ಇದೇನು ಚೇಂಜ್ ಆಗ್ತಾ ಇರುತ್ತಾ ಅಥವಾ ಡೈಲಿ? ಡೈಲಿ ಪೆಪ್ಪರ್ ಡ್ರೈ ಇರುತ್ತೆ. ಚೇಂಜ್ ಆಗುತ್ತೆ ನಿಮಗೆ. ಓಕೆ, ಆಕ್ಚುಲಿ ಕಡಾಯಿ ಚಿಕನ್, ಓಕೆ, ಗುಂಟೂರು ಚಿಕನ್ ಬರುತ್ತೆ. ಇದೆರಡು ಸ್ಟಾರ್ಟರ್. ಓಕೆ, ಮಸಾಲ ಬರುತ್ತೆ. ಹೌದಾ? ಚಿಕನ್ ಕರಿ ಘಮ ಅಂತೂ ಶೇಕ್ ಆಗಿದೆ. ಇದು 2 ಪೀಸ್ ಕೊಡ್ತೀರಾ? ಓಕೆ, ಒಟ್ಟು 6 ಪೀಸ್ ಚಿಕನ್ ಬರುತ್ತೆ. ಇದಾದ್ಮೇಲೆ ಏನೇನು ಬರುತ್ತೆ? ಬಿರಿಯಾನಿ ಇದೆಯಾ? ನಾಟಿ ಸ್ಟೈಲ್. ಇದರಲ್ಲಿ ಇದು ಅನ್ಲಿಮಿಟೆಡಾ? ಪೀಸು ಅನ್ಲಿಮಿಟೆಡ್. ಓಕೆ, ಸಾಕು. ಎಸ್, ಫಸ್ಟ್ ಇದನ್ನು ಖಾಲಿ ಮಾಡೋಣ, ನಂತರ ನಾವು ಬಿರಿಯಾನಿ ಇಸ್ಕೊಳ್ಳೋಣ. ಅದಾದಮೇಲೆ ವೈಟ್ ರೈಸ್, ರಸಮೆಲ್ಲ ಇಸ್ಕೊಂಡು ಒಂದು ಪ್ರಾಪರಾಗಿ ಹೋಗೋಣ. ಬನ್ನಿ. ಇದೇ ಫಸ್ಟ್ ಬ್ಯಾಚ್ ತೊಗೊಂಡಿರುವಂಥ ಒಂದು ಫುಡ್ಸು. ಇದರಲ್ಲಿ ನಿಮಗೆ 2 ಚಪಾತಿ ಬರುತ್ತೆ. ಚಪಾತಿ ಬೇಡ ಅಂದರೆ ಸಿಂಗಲ್ ಮುದ್ದೆ ಕೂಡ ಬರುತ್ತೆ. ಅದಾದಮೇಲೆ ಅರ್ಧ ಪೀಸ್ ಏನಿದು ಮೊಟ್ಟೆ, ಎಗ್ ಫ್ರೈ ಕೊಡುವಂಥದ್ದು. ಅದಾದಮೇಲೆ 1 ಪೀಸ್ ಸ್ವೀಟ್ ಬರುತ್ತೆ. ನಂತರ 2 ಥರ ಸ್ಟಾರ್ಟರ್ ಬರುತ್ತೆ, ಒಂದು ಪೆಪ್ಪರು, ಅದಾದಮೇಲೆ ಒಂದು ಕಡಾಯಿ ಚಿಕನ್ ಥರ 2 ಪೀಸ್ ಕೊಡುವಂಥದ್ದು. ಹೇಗಿದೆ ನೋಡಿ. ಅದಾದಮೇಲೆ ಕಡಾಯಿ ಚಿಕನ್, ಇದು 2 ಪೀಸ್ ಬರುವಂಥದ್ದು. ಇದು ಅನ್ಲಿಮಿಟೆಡ್ ಬರಲ್ಲ. ಅದಾದಮೇಲೆ ಇಲ್ಲಿ ಚಿಕನ್ ಕರಿ, ಇದು ಕೂಡ 2 ಪೀಸು ವಿತ್ ಗ್ರೇವಿ ಬರುತ್ತೆ. ಚಪಾತಿ ಅಥವಾ ಮುದ್ದೆಗೆ ಒಂದು ಬೆಸ್ಟ್ ಕಾಂಬೋ ಆಗಿರುತ್ತೆ. ನಾವು ಫಸ್ಟು ಪೆಪ್ಪರ್ ಚಿಕನಿಂದ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಇದೊಂದು ಕೊಟ್ಟಿದ್ದಾರೆ, ವೆಲ್ಕಮ್ ಡ್ರಿಂಕು. ಸೊ ಇದು ಯಾರೇ ಬಂದರೂ ಈ ಥರ ಫುಡ್ಸು ಕಾಮನಾಗಿ ಬಂದೇ ಬರುತ್ತೆ. ಆ್ಯಂಡ್ ಈಗ ಫಸ್ಟ್ ಲೆಟ್ಸ್ ಟೇಸ್ಟ್ ವಿತ್ ಪೆಪ್ಪರ್ ಚಿಕನ್. ಘಮ ಅಂತೂ ಅಲ್ಟಿಮೇಟ್ ಇದೆ ಗೊತ್ತಾ. ಸೊ ಲೆಟ್ಸ್ ಟೇಸ್ಟ್ ದಿಸ್. ಅಲ್ಟಿಮೇಟ್ ಟೇಸ್ಟು. ಆ ಗ್ರೇವಿ ಅಂತೂ ಆನ್ ಪಾಯಿಂಟ್ ಇದೆ. ಪೆಪ್ಪರ್ ಅಂತೂ ಟಾಪ್ ನಾಚಾಗಿದೆ. ಆ ಖಾರ, ಒಂದು ಅಥೆಂಟಿಸಿಟಿ ಅಂತ ಹೇಳ್ಬೋದಲ್ಲ. ಪೆಪ್ಪರ್ ತಿಂತಾ ಇದ್ರೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಆ ಪೆಪ್ಪರ್ ರಾ ಫ್ಲೇವರ್ ಗೊತ್ತಲ್ಲ, ಅದೊಂಥರ ಫ್ಲೇವರಿಶ್ ಕನ್ವರ್ಷನ್ ಕೊಡ್ತಾ ಇದೆ. ಅಲ್ಟಿಮೇಟು. ಮಾಂಸ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು, ಬಟ್ ಆ ಫ್ಲೇವರ್ ಅಂತೂ ಟಾಪ್ ನಾಚು.
ಪ್ರಾಪರಾಗಿ ಬೇಯಿಸಿದ್ದಾರೆ. ಫುಲ್ ಆ್ಯಂಡ್ ಫುಲ್ಲು ಸಾಫ್ಟ್ ಕನ್ಸಿಸ್ಟೆನ್ಸಿ. ಚೌಕ್ ಅಂತ 1% ಗೊತ್ತಾಗಲ್ಲ, ಥ್ರೆಡ್ಲೈ ಕನ್ಸಿಸ್ಟೆನ್ಸಿ 1% ಬರಲ್ಲ. ಕ್ಲೀನಾಗಿ ಹಲ್ವಾ ಕಸರಿ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಬೆಸ್ಟ್ ಟೇಸ್ಟು. ಬಟ್ ಲಿಮಿಟೆಡ್ ಕೊಡ್ತಾರೆ, ಬಟ್ ಲಿಮಿಟೆಡಾಗಿ ಕೊಟ್ಟರು ಅಲ್ಟಿಮೇಟ್ ಟೇಸ್ಟ್ ಆಗಿದೆ. ನೆಕ್ಸ್ಟ್ ಲೆಟ್ಸ್ ಟೇಸ್ಟ್ ವಿತ್ ಚಪಾತಿ. ಅದರೊಟ್ಟಿಗೆ ಚಿಕನ್ ಕರಿ ಕೊಟ್ಟಿದ್ದಾರೆ ವಿತ್ 2 ಪೀಸು. ತಗೊಂಡು ಒಂದು ಬೈಟ್. ತುಂಬ ದಿವಸ ಆದಮೇಲೆ ಒಂದು ಬೆಸ್ಟ್ ಜಾಗದಲ್ಲಿ ತಿಂತೀನಿ ಅಂತ ಒಂದು ಫೀಲ್ ಕೊಡ್ತಾ ಇದೆ. ಪೆಪ್ಪರ್ ಚಿಕನ್ ಶೋ ಸ್ಟಾಪರ್. ಹೆವಿ ಐಪಿಲ್ಲ, ಬಂದು ಟೇಸ್ಟ್ ಮಾಡಿ. ಅನ್ಲಿಮಿಟೆಡ್ ಸುಮಾರು ಕಡೆ ನಾನು ಟೇಸ್ಟ್ ಮಾಡ್ತೀನಿ. ಬಂದು ಫಸ್ಟ್ ನೋಡಿದ ತಕ್ಷಣ ನನಗೆ ಏನು ಗುರು ಬರೀ 2 ಪೀಸ್ ಕೊಡ್ತಾರೆ, ಹೆಂಗಿರುತ್ತೆ ಅಂತ ಅಂದ್ಕೊಂಡೆ. ಲಿಮಿಟೆಡಾಗಿ ಕೊಟ್ಟರು, ಅಲ್ಟಿಮೇಟಾಗಿ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಈ ಏನದು ಬಿರಿಯಾನಿ, ವೈಟ್ ರೈಸು ಅದೆಲ್ಲ ಅನ್ಲಿಮಿಟೆಡ್ ಇರುತ್ತೆ, ವಿತ್ ಪೀಸು ಕೂಡ ಕೊಡ್ತಾ ಇದ್ದಾರೆ. ಈ ಸ್ಟಾರ್ಟರ್ ಐಟಮ್ ಬರುತ್ತಲ್ಲ, ಕಳೆದೋಗ್ತಿರೋ ಗುರು. ಈ ಚಪಾತಿಗೆ ಗ್ರೇವಿ ಅಂತೂ ಶೋ ಸ್ಟಾಪರ್ ಟೇಸ್ಟು. ಮೀಟ್ ಕ್ವಾಲಿಟಿ ಅಂತೂ ಎಷ್ಟು ಸಾಫ್ಟ್ ಇದೆ ಗೊತ್ತಾ. ಮಜಾ. ಚಪಾತಿಗಂತಲೇ ಮಾಡ್ದಂಗಿದೆ. ಮುದ್ದೆ ಒಳಗೂ ತುಂಬ ಚೆನ್ನಾಗಿರುತ್ತೆ. ಒಂದು ಬೆಸ್ಟ್ ಟೇಸ್ಟು. ಪಾಗ ಟ್ರೈ ಮಾಡಿ. ನೆಕ್ಸ್ಟ್ ಐಟಮು ಕಡಾಯಿ ಚಿಕನ್ನು. ಇದು ಕೂಡ ಒಂಥರ ಗ್ರೇವಿಯಾಗಿ ಬರುತ್ತೆ, ಬಟ್ ಸೆಮಿಯಾಗಿ ಬರುತ್ತೆ. ಫುಲ್ ಆ್ಯಂಡ್ ಫುಲ್ ಚಿಕನ್ಗೆ ಅಂಟಿರುತ್ತೆ. ಹಿಂಗಿದೆ ನೋಡಿ. ಎಷ್ಟೊಂದು ಬ್ರೇಕ್ ಕೊಟ್ಟಿದ ತಕ್ಷಣ ಥ್ರೆಡ್ ಥರ ಕಾಣಿಸಲ್ಲ ನೋಡಿ. ನಿಮಗಂತೂ ಫುಲ್ ಆ್ಯಂಡ್ ಫುಲ್ ಸಾಫ್ಟ್ನೆಸ್ ಅಂತೂ ಬೇಜಾನಿದೆ. ಲೆಟ್ಸ್ ಟೇಸ್ಟ್ ದಿಸ್. ಏನು ಅನ್ಸ್ತಾ ಇದೆ ಗೊತ್ತಾ, ಅನ್ಲಿಮಿಟೆಡಲ್ಲಿ ಯೂನಿಫಾರ್ಮ್ ರೇಂಜ್ ಆಫ್ ಟೇಸ್ಟ್ನ ಕೊಟ್ಬಿಟ್ಟಿರ್ತಾರೆ. ಇದನ್ನು ತಿಂದಾಗಂತೂ ಸಪ್ರೇಟಾಗಿ ನೀವು ಒಂದು ಸ್ಟಾರ್ಟರ್ನ ನಾನು ತೊಗೊಂಡು ಜೆನ್ಯೂನಾಗಿ ಹೆಂಗೆ ಟೇಸ್ಟ್ ಮಾಡ್ತಿರೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಒಂದೊಂದಕ್ಕೂ ಒಂದೊಂದು ಡಿವಿಯೇಷನ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜಸ್ಟಿಫಿಕೇಷನ್ ಅಂತೂ ಪ್ರಾಪರಾಗಿ ಕೊಟ್ಟಿದ್ದಾರೆ. ಪೆಪ್ಪರ್ ತಿಂದಾಗ ಒಂದು ಪ್ರಾಪರ್ ಗೊತ್ತಾಗುತ್ತೆ. ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಪೆಪ್ಪರ್ ಚಿಕನ್ ತಿಂದಾಗೆ ಒಂದು ಫ್ಲೇವರ್ ಕೊಡುತ್ತೆ. ಅಷ್ಟು ಪೆಪ್ಪರ್ ಹಾಕಿದರೆ ಪೆಪ್ಪರ್ ತುಂಬ ಚೆನ್ನಾಗಿದೆ. ಕಡಾಯಿ ಚಿಕನ್ ಅಂತೂ ಅಲ್ಟಿಮೇಟು. ಇದು ಕೂಡ ಲೈಟ್ ಸ್ಪೈಸಿ ಇದೆ. ಮೀಟ್ ಕ್ವಾಲಿಟಿ ಅಂತೂ ಶೋ ಸ್ಟಾಪರ್ ಆಗಿದೆ. ಗ್ರೇವಿ ಅಂತೂ ಚಿಂದಿ. ಬೆಸ್ಟ್ ಟೇಸ್ಟ್. ಎಗ್ ಫ್ರೈ ಹಾಫ್ ಕೊಡ್ತಾರೆ. ಮೇಲ್ಗಡೆ ಕ್ಲೀನಾಗಿ ಆ ಗ್ರೇವಿ ಥರ ಇದೆ ನೋಡಿ. ಒಂಥರ ಲೈಟಾಗಿ ನೋಡೋಕ್ಕೆ ಯಾತೋ ಬರುತ್ತಲ್ಲ, ಏನದು ಬರ್ಮೀಸ್ ಫುಡ್ಡು ಬೇಜೋ, ಅದೇ ಥರನೇ ಇದೆ. ಸೊ ಟೇಸ್ಟ್ ಮಾಡೋಣ. ಬ್ಲಾಸ್ಟ್. ಪ್ರತಿಯೊಂದು ಐಟಮ್ ಶೋ ಸ್ಟಾಪರ್. ಹೈಲಿ ರೆಕಮೆಂಡೆಡ್ ಸ್ಪಾಟು. ಬಸವೇಶ್ವರ ಕಡೆ ಇದ್ದರೆ ಭಾಗ ಟ್ರೈ ಮಾಡಿ. ಮಧ್ಯಾಹ್ನವೂ ಇದೆ, ರಾತ್ರಿನೂ ಇದೆ, ವೀಕ್ ಡೇಸು ಇದೆ, ವೀಕೆಂಡು ಇದೆ. ತುಂಬ ಇಷ್ಟಪಡ್ತೀರಾ. ಈ ಚಪಾತಿಗಂತೂ ಈ ಕಡಾಯಿ ಚಿಕನ್ದು ಗ್ರೇವಿ ಆವಾಗಲೇ ತಿನ್ಬೇಕಂತ ಅಂದ್ಕೊಂಡೆ, ಮಿಸ್ ಆಯಿತು. ಕ್ಲಾಸಿಕ್ ಟೇಸ್ಟ್. ಬಿರಿಯಾನಿ ಟೈಮ್. ಸರ್ ಹಾಕಿ ಸರ್. ಇದರಲ್ಲಿ ಪೀಸ್ ಲಿಮಿಟೆಡ್ ಆಯ್ತಾ? ಅನ್ಲಿಮಿಟೆಡ್ ಸರ್. ಪೀಸು ಎಕ್ಸ್ಟ್ರಾ ಕೊಡ್ತೀರಾ? ಎಷ್ಟು ಬೇಕಾದ್ರೂ ತಗೋಬೋದು. ನಂಗೆ ಸಾಕು ಸರ್, ಪೀಸ್ ಮಾತ್ರ ಹಾಕ್ಬಿಡಿ. ಪೀಸು ಅನ್ಲಿಮಿಟೆಡ್ ಇರುತ್ತೆ. ಓಕೆ ಸಾಕು ಸರ್. ಸಾಕು ಸರ್. ಇದಕ್ಕೆ ಮೊಸರು ಬಜ್ಜಿ ಕೊಡ್ತೀರಲ್ಲ? ಮೊಸರು ಬಜ್ಜಿ ಇದೆ ಸರ್. ರಸಮ್ ಇದೆ, ಅದು ವೈಟ್ ರೈಸ್ಗೆ. ಅದು ಆಮೇಲೆ ಹಾಕೋತೀನಿ. ಮೊಸರು ಬಜ್ಜಿ ಕೊಟ್ಬಿಡಿ. ಸ್ಯಾಲಡ್ ಹಾಕಿ. ಸಾಲಡ್ ಅಷ್ಟಿದೆ, ಅನ್ಲಿಮಿಟೆಡ್. ಓಕೆ. ಸಾಲಡ್ ನೀವೇ ಬೇಕಂದ್ರೆ ಹಾಕ್ಬೋದು, ನಾವು ಹಾಕ್ಕೊಡ್ತೀವಿ. ಈರುಳ್ಳಿ ಸ್ವಲ್ಪ. ಓಕೆ, ಥ್ಯಾಂಕ್ ಯು. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಪೀಸು ಇದರಲ್ಲಿ ಅನ್ಲಿಮಿಟೆಡ್ ಗುರು. ಏನು ಲೈಟಾಗಿ ಹಾರ್ಡ್ ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿ ಬೆಂದಿದೆ. ಹೇಗಿದೆ ನೋಡಿ, ಚೆನ್ನಾಗಿದೆ. ಬಟ್ ಬಿರಿಯಾನಿಲಂತೂ ಪೀಸ್ ನನಗೆ ಓಕೆ ಅಂತ ಅನ್ಸುತ್ತೆ ಯಾವಾಗಲೂ, ಯಾಕಂದರೆ ಜಾಸ್ತಿ ಫ್ಲೇವರ್ ಇಳಿದಿರಲ್ಲ. ಬಟ್ ಇಲ್ಲಂತೂ ಸ್ಟಾರ್ಟರು ಯೋ ಅಲ್ಟಿಮೇಟ್ ಟೇಸ್ಟು. ಹೇಗೆ ನೋಡಿ, ಬಿಸಿ ಬಿರಿಯಾನಿ. ಬೇಕಾದಷ್ಟು ಸಲ ಬೇಕಾದರೂ ಹಾಕ್ಕೊಳ್ಳಿ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಲೈಟಾಗಿ ಮೈಲ್ಡರ್ ಇನ್ ಫ್ಲೇವರು, ಭಾಳ ಫ್ಲೇವರ್ ಒಂಥರ ಟಾಪ್ ನಾಚಾಗಿ ಗೊತ್ತಾಗ್ತಿದೆ. ಆನ್ ಪಾಯಿಂಟಿಗೆ ಗೊತ್ತಾಗ್ತಿದೆ. ಲೈಟಾಗಿ ನಿಮಗೆ ನಾಟಿ ಸ್ಟೈಲ್ ಆಗಿದ್ರು ಟೊಮೆಟೊ ಬೇಸ್ ಫ್ಲೇವರ್ ಕ್ಲೀನಾಗಿ ಗೊತ್ತಾಗ್ತಿದೆ. ಚಿಕನ್ದು ಬಿರಿಯಾನಿ ಅಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ಲೈಟ್ ಫ್ಲೇವರ್ ಕೊಡ್ತಾಯಿದೆ. ಸ್ಟಾಕ್ ಫ್ಲೇವರ್ ಅಂತೂ ಸ್ವಲ್ಪ ಮೈಲ್ಡರಿಶ್ ಫ್ಲೇವರ್ ಕೊಡುತ್ತೆ. ಬಟ್ ಚೆನ್ನಾಗಿದೆ. ಸ್ಪೈಸ್ನೆಸ್ ಅಂತೂ ಪ್ರಾಪರಾಗಿ ಆನ್ ಪಾಯಿಂಟಿಗೆ ಕೊಟ್ಟಿದ್ದಾರೆ.
ಒಂದು ಚೆನ್ನಾಗಿರುವಂಥ ಒಂದು ಬಿರಿಯಾನಿ. ಇಂಟ್ರೋಲ್ ನಾನು ಹೇಳಿದ್ನಲ್ಲ, ಬೈ ಒನ್ ಗೆಟ್ ಒನ್ ಚಿಕನ್ ಬಿರಿಯಾನಿ ಕೊಡ್ತೀರಂತೆ. ಅದು ಮಟನ್ ಅಲ್ಲ, ಚಿಕನ್ ಬಿರಿಯಾನಿ ಕೊಡ್ತಾ ಇರೋದು. ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಇನ್ನೂ ಒಂದು ಚಿಕನ್ ಬಿರಿಯಾನಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ವರ್ಷದ 365 ದಿನ ಯಾವಾಗ ಬಂದರೂ ನಿಮಗೆ ಈ ಒಂದು ಕಾನ್ಸೆಪ್ಟು ಇದ್ದೇ ಇರುತ್ತೆ. ಚೆನ್ನಾಗಿದೆ ಬಿರಿಯಾನಿ, ಒಂದು ಡೀಸೆಂಟ್ ಟೇಸ್ಟು. ಸ್ಯಾಲಡ್ಸು ನಿಮಗೆ ಎಷ್ಟು ಸಲ ಬೇಕಾಗ್ತೋ ಹೌದು. ಪ್ರಾಪರಾಗಿ ಇದ್ರ ಬಗ್ಗೆ ಹೇಳಬೇಕಾದ್ರೆ 270 rupees ವರ್ತ್ ಅಂತ ಕೇಳಿದ್ರೆ 100% ವರ್ತ್ ಅಂತಲೇ ಹೇಳ್ತೀನಿ. ಒಬ್ಬರಿಗೆ ಹೊಟ್ಟೆ ತುಂಬುವಷ್ಟು ಕ್ವಾಂಟಿಟಿ ಕೊಡ್ತಾಯಿದ್ರೆ ನಿಮಗೆ ಟೇಸ್ಟ್ ಅಂತೂ ಮೋಸ ಆಗಲ್ಲ. ಒಂದೊಂದು ಟೇಸ್ಟ್ ನಿಮಗೆ ಜೆನ್ಯೂನ್ ಆಗಿ ಜಸ್ಟಿಫಿಕೇಶನ್ ಕೊಟ್ಟಿರ್ತಾರೆ. ಪ್ರಾಪರ್ ಟೇಸ್ಟ್ ಇರುವಂಥ ಒಂದು ಊಟ. ಮಧ್ಯಾಹ್ನ ರಾತ್ರಿ ಯಾವಾಗ ಬಂದರೂ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ನಾನು ಇವಾಗವರೆಗೂ ತಿಂದಿನಿ, ಒಂಥರ ನಿಮಗೆ ಹೆವಿನೆಸ್ ಅನ್ನಿಸ್ತಾ ಇಲ್ಲ, ಸಫಕೇಶನ್ ಕೊಡ್ತಾ ಇಲ್ಲ, ಓವರ್ಲೋಡ್ ಥರ ಅನಿಸ್ತಾ ಇಲ್ಲ. ಒಂಥರ ಮೈಲ್ಡರ್ ಆಗಿದೆ, ಒಂದು ಬೆಸ್ಟ್ ಆಗಿದೆ. ಇನ್ನೂ ನಿಂತಿದೆ ಆ ಸ್ಟಾರ್ಟರ್ ಫ್ಲೇವರ್ ಅಂತೂ ಕ್ರೇಜಿ ಟೇಸ್ಟು. ಲೈಟಾಗಿ ಒಂದು ಬ್ಲ್ಯಾಂಡ್ ಫ್ಲೇವರು. ಜಸ್ಟ್ ನಿಮಗೆ ಚಿಕನ್ನ ಬೇಯಿಸಿದ್ರೆ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಫ್ಲೇವರ್ ಕೊಡ್ತಾ ಇದೆ. ಚೆನ್ನಾಗಿದೆ. ಲೈಟಾಗಿ ಮೊಸರು ಬಜ್ಜಿ. ಚೆನ್ನಾಗಿದೆ, ಮೊಸರು ಬಜ್ಜಿ ಚೆನ್ನಾಗಿದೆ. ಬಟ್ ನನಗೆ ಹಾಗೆ ತಿಂದರೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ವೈಟ್ ರೈಸ್ ಸ್ವಲ್ಪ ಸಾಕು ಸರ್. ಇದಕ್ಕೆ ರಸಮ್ ಬರುತ್ತಲ್ಲ? ರಸಮ್ ಬರುತ್ತೆ. ಓಕೆ, ಇದಕ್ಕೆ ಹಾಕ್ಬಿಡಿ ನನಗೆ. ಹಾಂ, ಇನ್ನೂ ಸ್ವಲ್ಪ. ಓಕೆ, ಥ್ಯಾಂಕ್ ಯು. ನೋಡಿ ಸರ್, ಟೇಸ್ಟ್ ಒಂದ್ಸಲ ನೋಡಿ. ಚೆನ್ನಾಗಿರುತ್ತಾ? ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಕ್ಕೆ ಮುಂಚೆ ರಸಮ್ ಕೊಟ್ಟರು, ಕುಡಿದು ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ. ವಾವ್, ಬ್ಯೂಟಿಫುಲ್ ರಸಮ್ಮು. ಎಷ್ಟು ಸಲ ಬೇಕಾದರೂ ಕೊಡ್ತಾರೆ, ಈಸ್ಕೊಂಡು ಕುಡೀರಿ, ಕ್ಲಾಸಿಕ್ಕು. ನಾವು ವೈಟ್ ರೈಸ್ ಒಟ್ಟಿಗೆ ರಸಮ್ ಟ್ರೈ ಮಾಡೋಣ. ರಸಮ್ ಅಂತೂ ಶೋ ಸ್ಟಾಪರ್ ಟೇಸ್ಟು. ಮಸ್ಟ್ ಟ್ರೈ ಮಾಡಿ. ಒಂದು ಪ್ರಾಪರ್ ಫಿನಿಶಿಂಗ್ ಇರುತ್ತೆ ಅಂತಲೇ ಹೇಳ್ತೀನಿ. ರಸಮ್ ಅಂತೂ ಅಲ್ಟಿಮೇಟು, ಸೂಪರ್. ಇಷ್ಟು ಐಟಮ್ ತಿಂದಿದ್ದೀನಿ, ಹೆವಿನೆಸ್ ಗೊತ್ತಾಗ್ತಿಲ್ಲ. ತುಂಬ ಇಷ್ಟ ಆದಮೇಲೆ ಒಂದು ಶೂಟು, ಒಂದು ಐಟಮ್, ಪ್ರತಿಯೊಂದು ಐಟಮ್ನು ಒಬ್ಬನೇ ಟ್ರೈ ಮಾಡಿದ್ವಿ. ಒಂದು ಸೆಟ್ ಬಂದು ಬ್ಯಾಚ್ ತೊಗೊಂಡಲ್ಲ, ಪೂರ್ತಿ ಖಾಲಿ ಮಾಡಾದ್ಮೇಲೆ ನೆಕ್ಸ್ಟ್ ಬಿರಿಯಾನಿ ತೊಗೊಂಡಿದ್ದು. ಬಿರಿಯಾನಿ ಖಾಲಿ ಮಾಡಾದ್ಮೇಲೆ ವೈಟ್ ರೈಸ್ ತೊಗೊಂಡಿದ್ದು. ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಟು ಬಿ ಫ್ರ್ಯಾಂಕು, ಜೆನ್ಯೂನಾಗಿ ಹೇಳಬೇಕಂದ್ರೆ ಅವ್ರು ಕೊಡ್ತಿರೋಂಥ ಸ್ಟಾರ್ಟರ್ಸು, ಚಿಕನ್ ಕರಿ, ಚಪಾತಿ, ಸ್ವೀಟು, ವೆಲ್ಕಮ್ ಡ್ರಿಂಕು, ಪ್ರತಿಯೊಂದು ಅಲ್ಟಿಮೇಟ್ ಅಲ್ಟಿಮೇಟ್ ಅಲ್ಟಿಮೇಟ್. ಬಿರಿಯಾನಿ ಅಂತೂ ಫ್ಲೇವರ್ ನಿಮ್ಗೆ ಲೈಟಾಗಿ ಕಮ್ಮಿ ಅಂತ ಅನಿಸ್ತು, ಬಟ್ ಆರಾಮಾಗಿ ತಿನ್ಬೋದು. ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ರಸಮ್ ಅಂತೂ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ, ಈಸ್ಕೊಂಡು ಕುಡೀರಿ ಅಥವಾ ವೈಟ್ ರೈಸ್ಗೆ ಹಾಕೊಂಡು ತಿನ್ನಿ, ಕಳೆದು ಹೋಗ್ತೀರಾ. ಅಲ್ಟಿಮೇಟು. 270 rupees. ಯಾವುದೇ ಥರ ನಿಮಗೆ ಏನದು ಟ್ಯಾಕ್ಸಸ್ ಇರಲ್ಲ. ಜಸ್ಟ್ 270 ಅಂದರೆ ಅಷ್ಟೇ ಇಸ್ಕೊತಾರೆ. ಅದಕ್ಕೆ ನೀವು ಊಟ ಮಾಡ್ಕೊಂಡು ಹೋಗೋದು. ಬಾಳೆಲೆ ಊಟ ಅಲ್ಲ, ಪ್ಲೇಟಲ್ಲೇ ಪರ್ಫೆಕ್ಟ್ ಥರ ಲೈನಲ್ಲೂ ಕೂಡ ತೊಗೋಬೋದು, ಅಥವಾ ನಿಮಗೆ ಟೇಬಲ್ ಸರ್ವಿಸ್ ಕೂಡ ಮಾಡ್ಕೊಂಡು ಬರ್ತಾರೆ. ವೀಕೆಂಡಲ್ಲೂ ಕೂಡ ಬನ್ನಿ, ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು. ಇಷ್ಟು ಮಾತ್ರ ಅಲ್ಲದೆ ಬಿರಿಯಾನಿ ಬೈ ಒನ್ ಗೆಟ್ ಒನ್ ಬಿರಿಯಾನಿ ಜಸ್ಟ್ 150 rupees ಕೊಟ್ಟರೆ ಒಂದು ಬಿರಿಯಾನಿ ತೊಗೊಂಡ್ರೆ ಇನ್ನೂ ಒಂದು ಬಿರಿಯಾನಿ ಟೋಟಲಿ ಫ್ರೀ. ಯಾವಾಗ ಬೇಕಾದರೂ ಬನ್ನಿ, ವೀಕ್ ಡೇಸು ವೀಕೆಂಡಲ್ಲಿ ಬನ್ನಿ, ಪ್ರತಿಯೊಂದು ಟೈಮಲ್ಲಿ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಹೈಲಿ ರೆಕಮೆಂಡೆಡ್ ಸ್ಪಾಟು. ಇದು ಬಿಟ್ಟು ನಿಮಗೆ ಅಲಕಾರ್ಟು ಸಿಗುತ್ತೆ. ಹೈದರಾಬಾದಿ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮುದ್ದೆ, ಬೋಟಿ, ಮಟನ್ನು, ಸುಮಾರು ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ ಗೈಸ್. ಬಟ್ ನಾನು ಬಂದಿದ್ದು ಜೆನ್ಯೂನ್ ಆಗಿ ಅವ್ರ ಅನ್ಲಿಮಿಟೆಡ್ ಊಟನ ಟ್ರೈ ಮಾಡೋದಕ್ಕೋಸ್ಕರ. 270 rupeesಗೆ ಕೊಡೋ ಕಾಸ್ಗಂತೂ ವರ್ತ್ ಇಟ್ ಅಂತ ಹೇಳ್ತೀನಿ. ಬಸವೇಶ್ವರ ನಗರ ಕಡೆ ಬಂದರೆ ಪಕ್ಕಾ ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ. ಎಕ್ಸಾಕ್ಟ್ ಲೊಕೇಶನ್, ಟೈಮಿಂಗ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.